ಧನಂಜಯ್ ಅವ್ರಿಗೆ ಅಪ್ರಿಸಿಯೇಷನ್ ಬರಲೇಬೇಕು. ಕನ್ನಡ ಡಬ್ಬಿಂಗ್ ಬಗ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವರ ಟೀಮ್ ಕಡೆಯಿಂದನೇ ಡಬ್ ಮಾಡಿಸಿದ್ದಾರೆ. ತುಂಬ ಕನ್ನಡ ಶೋಗಳು ಕೂಡ ಸಿಕ್ಕಿವೆ ಈ ಸಿನಿಮಾಗೆ ಆ್ಯಂಡ್ ನಾನು ಕನ್ನಡದಲ್ಲಿ ನೋಡಿದ್ದು. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಝೀಬ್ರಾ ಡೈರೆಕ್ಟೆಡ್ ಬೈ ಈಶ್ವರ್ ಕಾರ್ತಿಕ್, ಸ್ಟಾರಿಂಗ್ ಡಾಲಿ ಧನಂಜಯ್ ಆ್ಯಂಡ್ ಸತ್ಯದೇವ್ ಇನ್ ಲೀಡ್ ರೋಲ್. ಸಿನಿಮಾ ನೋಡ್ಕೊಂಡು ಬಂದಿದ್ದಾಯಿತು. ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಸೂರ್ಯ ತನ್ನದಲ್ಲದ ಬ್ಯಾಂಕ್ ಅಕೌಂಟ್ನಿಂದ ದುಡ್ಡನ್ನು ಕಳ್ಕೊತಾನೆ. ಆದಿ ದುಡ್ಡಿಗಿಂತ ಜಾಸ್ತಿ ಬೆಲೆ ಕಟ್ಟೋಕ್ಕೆ ಆಗದೇ ಇರೋ ಮರ್ಯಾದೆನ ಕಳ್ಕೊತಾನೆ. ಯಾಕೆ ಇವರಿಬ್ಬರು ಇದನ್ನೆಲ್ಲ ಕಳ್ಕೊಂಡ್ರು, ವಾಪಸ್ ಸಿಗುತ್ತಾ ಹೇಗೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್ ಜೊತೆ ಆಟ ಆಡಿರೋದು ಇಷ್ಟ ಆಯಿತು, ಚೆನ್ನಾಗಿದೆ. ಪ್ಯಾರಲಲ್ ಆಗಿ ಎರಡು ಕಥೆಗಳನ್ನು ಹೇಳ್ಕೊಂಡು ಹೋಗುವಾಗ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ತೊಗೊಂಡು ಬಂದಿದ್ದಾರೆ, ಅದು ಇಷ್ಟ ಆಯಿತು. ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ತುಂಬ ಆಯ್ತಲ್ಲ ಅಂತ ಅನಿಸಿದ್ರು ಕೂಡ ಫಾಸ್ಟಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಕ್ಯಾರೆಕ್ಟರ್ ಹೆಸರುಗಳು ಮಜಾ ಇದ್ವು. ಸ್ನೇಕ್ ಶೀಲಾ, ಥ್ಯಾನೋಸ್, A2Y ಬಾಬಾ, ಮಿಲಿಟ್ರಿ, ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಿ ಆ ಸಿನಿಮಾಗೆ ಬೇಕಿದ್ದಂತಹ ವರ್ಲ್ಡ್ ಬಿಲ್ಡಿಂಗ್ನ ಸ್ವಲ್ಪ ಟಚ್ ಮಾಡಿ, ಬ್ಯಾಂಕಿಂಗ್ ಸೆಕ್ಟರ್ನ ಲೂಪ್ ಹೋಲ್ಗಳನ್ನು ಎಕ್ಸ್ಪ್ಲೈನ್ ಮಾಡಿ ಅದರಿಂದ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಆ ಆಟ ಆಡೋಕ್ಕೂ ಮುಂಚೆ ಮಾಡಿಕೊಳ್ಳೋ ಸೆಟಪ್ಗಳು ತುಂಬ ಚೆನ್ನಾಗಿವೆ. ಹಾಗೆಯೇ ಥ್ರಿಲ್ಲಿಂಗ್ ಸೀಕ್ವೆನ್ಸ್ಗಳನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಈ ಎಲಿಮೆಂಟ್ಗಳಿಂದ ಫಸ್ಟ್ ಹಾಫ್ ಸ್ವಲ್ಪ ಫಾಸ್ಟಾಗಿ ರನ್ ಆಗುತ್ತೆ ಆ್ಯಂಡ್ ಇದಕ್ಕೆ ಮೇಜರ್ ಆಗಿ ಪುಷ್ ಕೊಟ್ಟಿರೋದು ಇದರ ಎಡಿಟಿಂಗ್. ಸ್ವಲ್ಪ ಗಮನ ಕೊಟ್ಟು ನೋಡಿ, ಸಿನಿಮಾ ಮಜಾ ಇದೆ. ಸಿನಿಮಾದಲ್ಲಿ ಬಂದಂತಹ ಆಲ್ಮೋಸ್ಟ್ ಎಲ್ಲ ಪ್ಲಾಟ್ ಟ್ವಿಸ್ಟ್ಗಳು, ಕ್ಯಾರೆಕ್ಟರ್ಗೆ ಚಾಲೆಂಜಸ್ಗಳು ಗ್ರಿಪ್ಪಿಂಗ್ ಆಗಿಯೇ ಇತ್ತು. ನನ್ನಿಂದ ಅವು ರಿಯಾಕ್ಷನ್ಸ್ನ ಪಡ್ಕೊಂಡ್ವು ಮತ್ತು ಆ ಸೀನ್ಗಳು ಎಂಡ್ ಆಗುವಾಗ ಒಂದೊಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಡೀಸೆಂಟಾಗಿ ಸಿಕ್ಕಿದೆ ಅಂತ ಹೇಳ್ತೀನಿ. ನಮ್ಮನ್ನು ಕೊನೆವರೆಗೂ ಎಂಗೇಜ್ ಮಾಡೋದಕ್ಕೆ ಅಂತಾನೆ ತುಂಬಾ ಎಲಿಮೆಂಟ್ಗಳನ್ನು ಬರ್ಕೊಂಡಿದ್ದಾರೆ. ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಸಿನಿಮಾದ ಕೊನೆವರೆಗೂ. ಹೀರೋಗೆ ಬರೋ ಚಾಲೆಂಜಸ್ಗಳೇ ಮಜಾ ಇದ್ವು ಅಂತ ಹೇಳ್ತೀನಿ. ಸಿನಿಮ್ಯಾಟಿಕ್ ಲಿಬರ್ಟಿನ ತುಂಬಾ ತಗೊಂಡಿದ್ದಾರೆ, ಬಟ್ ಅಲ್ಟಿಮೇಟ್ಲಿ ನೋಡುವಾಗ ಮಜಾ ಇತ್ತು ಸಿನಿಮಾ. ಪ್ರೀ ಕ್ಲೈಮ್ಯಾಕ್ಸ್ವರೆಗೂ ಇದು ನನಗೆ ವರ್ಕ್ ಆಯಿತು. ಓವರಾಲ್ ಆಗಿ ಪ್ರತಿಯೊಂದು ಮೇಜರ್ ಎಪಿಸೋಡ್ಗಳನ್ನು ನೀಟಾಗಿ ಕಟ್ಕೊಟ್ಟಿದ್ದಾರೆ, ನೀಟಾಗಿ ಸೆಟಪ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಮಾಂಟೇಜಸ್ಗಳು, ಶಾರ್ಪ್ ಕಟ್ಸ್ ಮತ್ತು ಮ್ಯಾಚ್ ಕಟ್ಸ್ಗಳು ನನ್ನ ಅಟೆನ್ಷನ್ನ ಪಡ್ಕೊಂಡ್ವು. ಇದರಿಂದ ನಾನು ಗಮನ ಕೊಟ್ಟು ನೋಡ್ತಿದ್ದೆ ಸಿನಿಮಾನ, ಆ್ಯಂಡ್ ಅದು ಸಿನಿಮಾದಲ್ಲಿ ಇನ್ವೆಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತು ಅಂತ ನಾನು ಹೇಳ್ತೀನಿ. ಇಂಟರ್ವಲ್ ಎಪಿಸೋಡ್ ನನಗೆ ತುಂಬ ಇಷ್ಟ ಆಯಿತು. ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದ ಈಗೋ ಕ್ಲಾಶಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಇಂಟರ್ವಲ್ ಎಪಿಸೋಡಲ್ಲಿ. ಫಸ್ಟ್ ಹಾಫ್ ನನಗೆ ಇಷ್ಟ ಆಯಿತು, ತುಂಬಾ ಕ್ರಿಸ್ಪ್ ಆಗಿತ್ತು. ಹಾಗೆಯೇ ಸೆಕೆಂಡ್ ಹಾಫ್ ಅಂತ ಬಂದಾಗ ಅಲ್ಲೊಂದಿಷ್ಟು ಕಾಮಿಡಿ ವರ್ಕ್ ಆಯಿತು, ರಾಬರಿ ಸೀನ್ಸ್ ವರ್ಕ್ ಆದವು. ಏನು ಮಾಡ್ತಾನಪ್ಪ ಹೀರೋ ಅನ್ನೋ ಮೊಮೆಂಟ್ಗಳು ತುಂಬ ಚೆನ್ನಾಗಿದ್ವು ಅಲ್ಲಿ. ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರೋದೇ ಅಪರೂಪ. ಬಂದಾಗ ಅವು ಎಲ್ಲರನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡೋ ಥರ ಇರಬೇಕು. ಆ ಬ್ಯಾಲೆನ್ಸ್ ಈ ಸಿನಿಮಾದಲ್ಲಿ ಕಾಣಿಸ್ತು ಅಂತ ಹೇಳ್ತೀನಿ. ಧನಂಜಯ್ ಅವ್ರಿಗೆ ಒಳ್ಳೆ ಮಾಸ್ ರೋಲೇ ಸಿಕ್ಕಿದೆ ಇಲ್ಲಿ. ಒಂದು ಕಷ್ಟ ಆಗಿದ್ದ ಎಲಿಮೆಂಟ್ ಕೂಡ ಇದೆ, ಅದನ್ನು ಮುಂದೆ ಮಾತಾಡೋಣ. ಅದೊಂದು ಬಿಟ್ಟರೆ ಆ ಆದಿ ಅನ್ನೋ ಕ್ಯಾರೆಕ್ಟರ್ಗೆ ಒಂದು ಡೀಸೆಂಟ್ ಸ್ವ್ಯಾಗ್ ಇದೆ, ಒಂದು ಮಾಸ್ ಅಪೀಲ್ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ಸೂರ್ಯ ಕ್ಯಾರೆಕ್ಟರ್ ಬಂದು ಒಬ್ಬ ನಾರ್ಮಲ್ ಬ್ಯಾಂಕ್ ಎಂಪ್ಲಾಯಿ, ಸ್ವಲ್ಪ ಇಂಟೆಲಿಜೆಂಟ್ ಫೆಲೋ. ಫೇಸ್ ಆಫ್ ಸೀನ್ಗಳು ಡೀಸೆಂಟಾಗಿ ವರ್ಕ್ ಆದವು. ಎಲ್ಲರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಕತೆಗೆ ಎಷ್ಟು ಬೇಕೋ ಅಷ್ಟಿದೆ. ಕಥೆಯಲ್ಲಿ ಪರ್ಫಾರ್ಮೆನ್ಸ್ಗೆ ಜಾಸ್ತಿ ಸ್ಕೋಪ್ ಏನಿಲ್ಲ. ಸೊ ಇದ್ದಿದ್ದ ರೈಟಿಂಗ್ಗೆ ಎಲ್ಲರೂ ಪರ್ಫಾರ್ಮೆನ್ಸ್ ನೀಟಾಗಿ ಮ್ಯಾಚ್ ಆಗಿದೆ ಅಂತ ಹೇಳ್ತೀನಿ. ಕನ್ನಡದಲ್ಲಿ ಡಬ್ಬಿಂಗ್ ಚೆನ್ನಾಗಿತ್ತು, ಹಾಡುಗಳು ಕೂಡ ತುಂಬ ಚೆನ್ನಾಗಿತ್ತು. ಪ್ರಾಪರ್ ಕನ್ನಡ ಹಾಡುಗಳ ಥರನೇ ಫೀಲ್ ಕೊಟ್ಟವು. ಗಾಯಾಳು ಅಂತ ಒಂದು ಸಾಂಗ್ ಇದೆ, ಅದರ ಕಂಪೋಸಿಷನ್ ಮತ್ತು ಲಿರಿಕ್ಸ್ ನನಗಿಷ್ಟ ಆಯಿತು. ಆ ಕುರ್ಚಿನ ಮಡಚಿಟ್ಟು ಮೈಂಡ್ ಬ್ಲಾಕ್ ಆಗೋ ಥರ ಏನಿರಲಿಲ್ಲ. ಡಬ್ಬಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಟೆಕ್ನಿಕಲಿ ಸಿನಿಮಾ ಡೀಸೆಂಟ್ ಆಗಿದೆ ಅಂತ ಹೇಳ್ತೀನಿ. ಅಗೈನ್ ಎಡಿಟ್ಸ್ ಸ್ಟ್ಯಾಂಡ್ ಔಟ್ ಆಗುತ್ತೆ. ಸಿನಿಮಾಟೋಗ್ರಫಿ ಸಿನಿಮಾದ ಕತೆಗೆ ಸೂಟ್ ಆಗಿದೆ ಅಂತ ಹೇಳ್ತೀನಿ. VFX ಇರೋದೇ ಕಮ್ಮಿ, ಬಟ್ ಇದ್ದಿದ್ದ ಕಡೆ ಇನ್ನೊಂದು ಸ್ವಲ್ಪ ಬೆಟರ್ ಇದ್ದಿದ್ರೆ ಚೆನ್ನಾಗಿರುತ್ತಿತ್ತು. ಮ್ಯೂಸಿಕ್ ಬಂದು ರವಿ ಬಸರೂರವ್ರದ್ದು. ಸಿನಿಮಾದ ಥೀಮ್ಗೆ ಚೆನ್ನಾಗಿದೆ, ಬಟ್ ತಲೆಯಲ್ಲಿ ಯಾವುದೇ BGM ಆಗಲಿ ಹೊಸ ಟ್ಯೂನ್ಸ್ ಆಗಲಿ ಸೇರಲಿಲ್ಲ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದೆ ಅಂತಂದರೆ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಒಂದು 10 ನಿಮಿಷ ಮತ್ತು ಕ್ಲೈಮ್ಯಾಕ್ಸ್ ನನಗೆ ವರ್ಕ್ ಆಗಲಿಲ್ಲ. ಇಂಟರ್ವಲ್ ಎಪಿಸೋಡಲ್ಲಿ ಒಂದೊಳ್ಳೆ ಸಿಚುವೇಶನ್ನ ಕೊಟ್ಟು ಸೆಕೆಂಡ್ ಹಾಫ್ಗೆ ಪ್ರಾಪರ್ ಆಗಿ ಸ್ಟೇಜ್ನ ಸೆಟ್ ಮಾಡಿ ಆದಮೇಲೆ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ತೊಗೊಂಡು ಬಂದಿದ್ದು ನನಗೆ ಹಿಡಿಸ್ತಿಲ್ಲ. ಇವನ್ ಆ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ಕೂಡ ರುಟೀನ್ ಆಗಿಯೇ ಇತ್ತು. ಅದು ಸ್ವಲ್ಪ ಬ್ರೂಟಲ್ ಆಗಿ ಇಂಟೆನ್ಸ್ ಆಗಿದ್ದಿದ್ರೆ ಆ ಆದಿ ಕ್ಯಾರೆಕ್ಟರ್ಗೆ ಇನ್ನೂ ಕನೆಕ್ಟ್ ಆಗ್ತಿದ್ದೆ ನಾನು. ಸ್ಪಿನ್ ಆಫ್ಗೆ ಹಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಆ ಆದಿ ಕ್ಯಾರೆಕ್ಟರ್ಗೆ. ಆ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ಬ್ರೂಟಲ್ ಆಗಿದ್ದಿದ್ರೆ ನನಗೆ ವರ್ಕ್ ಆಗ್ತಿತ್ತು ಅಂತ ಹೇಳ್ತೀನಿ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ತುಂಬ ಈಸಿಯಾಗಿ ಎಂಡ್ ಆಗಿಬಿಡುತ್ತೆ ಎಲ್ಲದು.
ಸರಿ ಓಕೆ ಬಿಡು, ಒಂದು ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಕಡೆ ಹೋಗಿದ್ದಾರೆ ಅಷ್ಟೇ, ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ಆದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ. ಆ ಎಪಿಸೋಡ್ ನನಗೆ ಕಂಪ್ಲೀಟಾಗಿ ಇಷ್ಟ ಆಗಲಿಲ್ಲ. ಒಳ್ಳೆಯವನು, ಒಳ್ಳೆತನ, ತ್ಯಾಗ ಅನ್ನೋದನ್ನೆಲ್ಲ ತಂದರು. ಅದು ನನಗೆ ಸ್ವಲ್ಪ ಇರ್ರಿಲೆವೆಂಟ್ ಅಂತ ಅನ್ನಿಸ್ತು ಕ್ಯಾರೆಕ್ಟರ್ಗೆ. ಇಷ್ಟಕ್ಕೆ ಈ ಲೆವೆಲ್ ರಿಸ್ಕ್ ತಗೊಳ್ಳೋದು ಹೇಗೆ ಸಾಧ್ಯ? ಅದು ಎಲ್ಲ ಗೊತ್ತಿದ್ದು ಎಲ್ಲರಿಗೂ ಹೆಂಗೆ ಗುರು ಅಂತ ಅನ್ನಿಸ್ತು. ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ ನಾನು. ಓವರಾಲ್ ಆಗಿ ನನ್ನ ಪ್ರಕಾರ ಇದೊಂದು ಡೀಸೆಂಟ್ ಥ್ರಿಲ್ಲರ್ ಅಂತೀನಿ. ಬ್ಯಾಂಕ್ ರಿಲೇಟೆಡ್ ಬಂದಿರೋದ್ರಿಂದ ಹೊಸ ಪ್ರಯತ್ನ ಅನ್ಬೋದು. ಓವರಾಲ್ ಸಿನಿಮಾ ಖಂಡಿತ ಮಜಾ ಕೊಡುತ್ತೆ ಅಂತ ಹೇಳ್ತೀನಿ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕಂತಿದ್ದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.